ಕಾಶ್ಮೀರದ ವಿವಿಧೆಡೆ ಭದ್ರತಾ ಪಡೆಗಳಿಂದ ಶೋಧ. ಉಗ್ರ ಆದಿಲ್ನ ಇಬ್ಬರು ಸಹೋದರರು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ರಾಕ್ಷಸರಿಗೆ ನೆರವಾಗಿರುವಂತಹ ಅನುಮಾನ ಇದೆ. ಹಾಗಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ನಾನಾಗ್ಲೇ ಹೇಳ್ತಾ ಇದೆ, ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಇಂಥವರನ್ನ ಮಟ್ಟ ಹಾಕಬೇಕು, ಆಗ ಅಂಥವರಿಗೆ ಅನುವು ಮಾಡಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಉಗ್ರ ಆದಿಲ್ನ ಇಬ್ಬರು ಸಹೋದರರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಇವರು ಸಹಾಯ ಮಾಡಿದ್ದಾರೆ ಅನ್ನುವಂತ ಶಂಕೆ, ಈ ಒಂದು ಅನುಮಾನದ ಮೇರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ಒಂದು ಕಡೆ ಪ್ರತೀಕಾರದ ಪಣವನ್ನ ತೊಟ್ಟಿದೆ ಭಾರತ. ಹಾಗಾಗಿ ಯಾರೆಲ್ಲ ಈ ಕೃತ್ಯದಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ, ಯಾರೆಲ್ಲ ಅವರ ಒಳನುಸುಳುವಿಕೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ, ಅಂತಹವರನ್ನು ಕೂಡ ಮಟ್ಟ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಯಾರನ್ನು ಕೂಡ ಬಿಡೋ ಮಾತೇ ಇಲ್ಲ. ಹೊರಗಡೆಯಿಂದ ಬಂದವರನ್ನು, ಒಳಗಡೆ ಇರೋರನ್ನು ಕೂಡ ಅಂತಹವರಿಗೆ ಸಹಾಯ ಮಾಡಿದಂತ ಅವರನ್ನು ಕೂಡ ನಾವು ಭಯೋತ್ಪಾದಕರು ಅಂತಾನೆ ಕರಿಬಹುದು. ಅಂತಹವರನ್ನು ಕೂಡ ಈ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ, ಹಾಗಾಗಿ ಉಗ್ರ ಆದಿಲ್ ಇದಾರಲ್ಲ, ಆತನ ಇಬ್ಬರು ಸಹೋದರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಈಗ ಆ ಇಬ್ಬರಿಂದ ಮತ್ತಷ್ಟು ಮಾಹಿತಿ ಗೊತ್ತಾಗುತ್ತೆ. ಇನ್ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇನ್ಯಾರೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಕಾಶ್ಮೀರ ಎಂತಹ ಪ್ರದೇಶ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಒಂದು ರೀತಿಯಲ್ಲಿ ಫ್ರೀಡಂ ಅನ್ನೋದು ಇತ್ತು. ಅದು ಒಂದೇ ಸಮಕ್ಕೆ ಕಾಶ್ಮೀರದ ವಿವಿಧೆಡೆ ಭದ್ರತಾ ಪಡೆಗಳಿಂದ ಶೋಧ. ಉಗ್ರ ಆದಿಲ್ನ ಇಬ್ಬರು ಸಹೋದರರು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ರಾಕ್ಷಸರಿಗೆ ನೆರವಾಗಿರುವಂತಹ ಅನುಮಾನ ಇದೆ. ಹಾಗಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ನಾನಾಗ್ಲೇ ಹೇಳ್ತಾ ಇದೆ, ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಇಂಥವರನ್ನ ಮಟ್ಟ ಹಾಕಬೇಕು, ಆಗ ಅಂಥವರಿಗೆ ಅನುವು ಮಾಡಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಉಗ್ರ ಆದಿಲ್ನ ಇಬ್ಬರು ಸಹೋದರರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಇವರು ಸಹಾಯ ಮಾಡಿದ್ದಾರೆ ಅನ್ನುವಂತ ಶಂಕೆ, ಈ ಒಂದು ಅನುಮಾನದ ಮೇರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ಒಂದು ಕಡೆ ಪ್ರತೀಕಾರದ ಪಣವನ್ನ ತೊಟ್ಟಿದೆ ಭಾರತ. ಹಾಗಾಗಿ ಯಾರೆಲ್ಲ ಈ ಕೃತ್ಯದಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ, ಯಾರೆಲ್ಲ ಅವರ ಒಳನುಸುಳುವಿಕೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ, ಅಂತಹವರನ್ನು ಕೂಡ ಮಟ್ಟ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಯಾರನ್ನು ಕೂಡ ಬಿಡೋ ಮಾತೇ ಇಲ್ಲ. ಹೊರಗಡೆಯಿಂದ ಬಂದವರನ್ನು, ಒಳಗಡೆ ಇರೋರನ್ನು ಕೂಡ ಅಂತಹವರಿಗೆ ಸಹಾಯ ಮಾಡಿದಂತ ಅವರನ್ನು ಕೂಡ ನಾವು ಭಯೋತ್ಪಾದಕರು ಅಂತಾನೆ ಕರಿಬಹುದು. ಅಂತಹವರನ್ನು ಕೂಡ ಈ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ, ಹಾಗಾಗಿ ಉಗ್ರ ಆದಿಲ್ ಇದಾರಲ್ಲ, ಆತನ ಇಬ್ಬರು ಸಹೋದರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಈಗ ಆ ಇಬ್ಬರಿಂದ ಮತ್ತಷ್ಟು ಮಾಹಿತಿ ಗೊತ್ತಾಗುತ್ತೆ. ಇನ್ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇನ್ಯಾರೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಕಾಶ್ಮೀರ ಎಂತಹ ಪ್ರದೇಶ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಒಂದು ರೀತಿಯಲ್ಲಿ ಫ್ರೀಡಂ ಅನ್ನೋದು ಇತ್ತು. ಅದು ಒಂದೇ ಸಮಕ್ಕೆ ಕಾಶ್ಮೀರದ ವಿವಿಧೆಡೆ ಭದ್ರತಾ ಪಡೆಗಳಿಂದ ಶೋಧ. ಉಗ್ರ ಆದಿಲ್ನ ಇಬ್ಬರು ಸಹೋದರರು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ರಾಕ್ಷಸರಿಗೆ ನೆರವಾಗಿರುವಂತಹ ಅನುಮಾನ ಇದೆ. ಹಾಗಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ನಾನಾಗ್ಲೇ ಹೇಳ್ತಾ ಇದೆ, ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಇಂಥವರನ್ನ ಮಟ್ಟ ಹಾಕಬೇಕು, ಆಗ ಅಂಥವರಿಗೆ ಅನುವು ಮಾಡಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಉಗ್ರ ಆದಿಲ್ನ ಇಬ್ಬರು ಸಹೋದರರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಇವರು ಸಹಾಯ ಮಾಡಿದ್ದಾರೆ ಅನ್ನುವಂತ ಶಂಕೆ, ಈ ಒಂದು ಅನುಮಾನದ ಮೇರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ಒಂದು ಕಡೆ ಪ್ರತೀಕಾರದ ಪಣವನ್ನ ತೊಟ್ಟಿದೆ ಭಾರತ. ಹಾಗಾಗಿ ಯಾರೆಲ್ಲ ಈ ಕೃತ್ಯದಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ, ಯಾರೆಲ್ಲ ಅವರ ಒಳನುಸುಳುವಿಕೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ, ಅಂತಹವರನ್ನು ಕೂಡ ಮಟ್ಟ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಯಾರನ್ನು ಕೂಡ ಬಿಡೋ ಮಾತೇ ಇಲ್ಲ. ಹೊರಗಡೆಯಿಂದ ಬಂದವರನ್ನು, ಒಳಗಡೆ ಇರೋರನ್ನು ಕೂಡ ಅಂತಹವರಿಗೆ ಸಹಾಯ ಮಾಡಿದಂತ ಅವರನ್ನು ಕೂಡ ನಾವು ಭಯೋತ್ಪಾದಕರು ಅಂತಾನೆ ಕರಿಬಹುದು. ಅಂತಹವರನ್ನು ಕೂಡ ಈ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ, ಹಾಗಾಗಿ ಉಗ್ರ ಆದಿಲ್ ಇದಾರಲ್ಲ, ಆತನ ಇಬ್ಬರು ಸಹೋದರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಈಗ ಆ ಇಬ್ಬರಿಂದ ಮತ್ತಷ್ಟು ಮಾಹಿತಿ ಗೊತ್ತಾಗುತ್ತೆ. ಇನ್ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ,
ಇನ್ಯಾರೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಕಾಶ್ಮೀರ ಎಂತಹ ಪ್ರದೇಶ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಒಂದು ರೀತಿಯಲ್ಲಿ ಫ್ರೀಡಂ ಅನ್ನೋದು ಇತ್ತು. ಅದು ಒಂದೇ ಸಮಕ್ಕೆ ಕಾಶ್ಮೀರದ ವಿವಿಧೆಡೆ ಭದ್ರತಾ ಪಡೆಗಳಿಂದ ಶೋಧ. ಉಗ್ರ ಆದಿಲ್ನ ಇಬ್ಬರು ಸಹೋದರರು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ರಾಕ್ಷಸರಿಗೆ ನೆರವಾಗಿರುವಂತಹ ಅನುಮಾನ ಇದೆ. ಸೊ ಹಾಗಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ನಾನಾಗ್ಲೇ ಹೇಳ್ತಾ ಇದ್ದೆ, ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಇಂಥವರನ್ನ ಮಟ್ಟ ಹಾಕಬೇಕು, ಆಗ ಅಂಥವರಿಗೆ ಅನುವು ಮಾಡಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಉಗ್ರ ಆದಿಲ್ನ ಇಬ್ಬರು ಸಹೋದರರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಇವರು ಸಹಾಯ ಮಾಡಿದ್ದಾರೆ ಅನ್ನುವಂತ ಶಂಕೆ, ಈ ಒಂದು ಅನುಮಾನದ ಮೇರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ಒಂದು ಕಡೆ ಪ್ರತೀಕಾರದ ಪಣವನ್ನ ತೊಟ್ಟಿದೆ ಭಾರತ. ಸೊ ಹಾಗಾಗಿ ಯಾರೆಲ್ಲ ಈ ಕೃತ್ಯದಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ, ಯಾರೆಲ್ಲ ಅವರ ಒಳನುಸುಳುವಿಕೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ, ಅಂತಹವರನ್ನು ಕೂಡ ಮಟ್ಟ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಯಾರನ್ನು ಕೂಡ ಬಿಡೋ ಮಾತೇ ಇಲ್ಲ. ಹೊರಗಡೆಯಿಂದ ಬಂದವರನ್ನು, ಒಳಗಡೆ ಇರೋರನ್ನು ಕೂಡ, ಅಂತಹವರಿಗೆ ಸಹಾಯ ಮಾಡಿದಂತ ಅವರನ್ನು ಕೂಡ ನಾವು ಭಯೋತ್ಪಾದಕರು ಅಂತಾನೆ ಕರಿಬಹುದು. ಅಂತಹವರನ್ನು ಕೂಡ ಈ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ, ಹಾಗಾಗಿ ಉಗ್ರ ಆದಿಲ್ ಇದಾರಲ್ಲ, ಆತನ ಇಬ್ಬರು ಸಹೋದರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಈಗ ಆ ಇಬ್ಬರಿಂದ ಮತ್ತಷ್ಟು ಮಾಹಿತಿ ಗೊತ್ತಾಗುತ್ತೆ. ಇನ್ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇನ್ಯಾರೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಕಾಶ್ಮೀರ ಎಂತಹ ಪ್ರದೇಶ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಒಂದು ರೀತಿಯಲ್ಲಿ ಫ್ರೀಡಂ ಅನ್ನೋದು ಇತ್ತು. ಅದು ಒಂದೇ ಸಮಕ್ಕೆ ಕಾಶ್ಮೀರದ ವಿವಿಧೆಡೆ ಭದ್ರತಾ ಪಡೆಗಳಿಂದ ಶೋಧ. ಉಗ್ರ ಆದಿಲ್ನ ಇಬ್ಬರು ಸಹೋದರರು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ರಾಕ್ಷಸರಿಗೆ ನೆರವಾಗಿರುವಂತಹ ಅನುಮಾನ ಇದೆ. ಸೊ ಹಾಗಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ನಾನಾಗ್ಲೇ ಹೇಳ್ತಾ ಇದ್ದೆ, ನಮ್ಮೊಳಗಿರುವಂತಹ ಭಯೋತ್ಪಾದಕರನ್ನ ಮೊದಲು ಇಂಥವರನ್ನ ಮಟ್ಟ ಹಾಕಬೇಕು, ಆಗ ಅಂಥವರಿಗೆ ಅನುವು ಮಾಡಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಉಗ್ರ ಆದಿಲ್ನ ಇಬ್ಬರು ಸಹೋದರರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರಿಗೆ ಇವರು ಸಹಾಯ ಮಾಡಿದ್ದಾರೆ ಅನ್ನುವಂತ ಶಂಕೆ, ಈ ಒಂದು ಅನುಮಾನದ ಮೇರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಉಗ್ರ ಆದಿಲ್ನ ಹೇಯ ಕೃತ್ಯಗಳಿಗೆ ಬೆಂಬಲ ನೀಡಿದಂತ ಶಂಕೆ ಇಲ್ಲಿ ವ್ಯಕ್ತ ಆಗಿರೋದು. ಒಂದು ಕಡೆ ಪ್ರತೀಕಾರದ ಪಣವನ್ನ ತೊಟ್ಟಿದೆ ಭಾರತ. ಸೊ ಹಾಗಾಗಿ ಯಾರೆಲ್ಲ ಈ ಕೃತ್ಯದಲ್ಲಿ ಸ್ಥಳೀಯರು ಭಾಗಿಯಾಗಿದ್ದಾರೆ, ಯಾರೆಲ್ಲ ಅವರ ಒಳನುಸುಳುವಿಕೆಯಲ್ಲಿ ಸಹಾಯವನ್ನ ಮಾಡಿದ್ದಾರೆ, ಅಂತಹವರನ್ನು ಕೂಡ ಮಟ್ಟ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಯಾರನ್ನು ಕೂಡ ಬಿಡೋ ಮಾತೇ ಇಲ್ಲ. ಹೊರಗಡೆಯಿಂದ ಬಂದವರನ್ನು, ಒಳಗಡೆ ಇರೋರನ್ನು ಕೂಡ, ಅಂತಹವರಿಗೆ ಸಹಾಯ ಮಾಡಿದಂತ ಅವರನ್ನು ಕೂಡ ನಾವು ಭಯೋತ್ಪಾದಕರು ಅಂತಾನೆ ಕರಿಬಹುದು. ಅಂತಹವರನ್ನು ಕೂಡ ಈ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ, ಹಾಗಾಗಿ ಉಗ್ರ ಆದಿಲ್ ಇದಾರಲ್ಲ, ಆತನ ಇಬ್ಬರು ಸಹೋದರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಈಗ ಆ ಇಬ್ಬರಿಂದ ಮತ್ತಷ್ಟು ಮಾಹಿತಿ ಗೊತ್ತಾಗುತ್ತೆ. ಇನ್ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇನ್ಯಾರೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಕಾಶ್ಮೀರ ಎಂತಹ ಪ್ರದೇಶ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಒಂದು ರೀತಿಯಲ್ಲಿ ಫ್ರೀಡಂ ಅನ್ನೋದು ಇತ್ತು. ಅದು ಒಂದೇ ಸಮಕ್ಕೆ